ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಮತ್ತೊಂದು ರೆಸಿಪಿ ಹೇಳ್ತೀನಿ ಅಂತ ರವೆ ಉಂಡೆ ರೆಸಿಪಿ ವಿಡಿಯೋಲೇ ಹೇಳಿದ್ದೆ. ತಮಟ ಅಂತ ಅಥವಾ ತಂಬಿಟ್ಟು ಅಂತಲೂ ಕರೀತಾರೆ. ಇದಕ್ಕೆ ಸಿಂಪಲಾಗಿ ಅಕ್ಕಿ ಹಿಟ್ಟು ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದಷ್ಟೇ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ನೈವೇದ್ಯ ಮಾಡಿ ಉಪವಾಸ ಇರೋರು ಕೂಡ ಇದನ್ನು ತಗೊಳ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಹಸಿಟ್ಟು, ಬೆಲ್ಲ, ಕೊಬ್ಬರಿ ತುರಿದಿಟ್ಕೊಂಡಿರೋದು, ಸಣ್ಣದಾಗಿ ತುರಿದಿಟ್ಕೊಳ್ಬೋದು ಅಥವಾ ಉದ್ದುದ್ದಕ್ಕೆ ಹೆಂಗಾದರೂ ಪರವಾಗಿಲ್ಲ, ನಡೆಯುತ್ತೆ. ಇದು ಬೆಲ್ಲ, ಒಂದು ಉಂಡೆ ಬೆಲ್ಲ, ಒಂದು ದಪ್ಪ ಉಂಡೆ ಬೆಲ್ಲನ ನಾನು ಕುಟ್ಟಿ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ನೈಸಾಗಿ ಬೇಕಾದ್ರೂ ಕುಟ್ಕೋಬೋದು. ಅದು 2 ಬಟ್ಲು ಅಕ್ಕಿ ಹಿಟ್ಟು. ನೀವು ಇದೇ ಥರ ಬಟ್ಲು ಮೆಜರ್ಮೆಂಟಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಕಡಲೆ ಬೀಜ, ಕಡಲೆ ಪಪ್ಪು ಮತ್ತು ಏಲಕ್ಕಿ. ಕಡಲೆ ಬೀಜನ ಹುರ್ಕೊಳ್ಬೇಕು. ಈಗ ಒಂದು ಬಾಣಲಿಯಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಏನು ಬೇಡ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಕಪ್ಪು ಬರೋ ಥರ ಆ ಥರ ಫ್ರೈ ಆಗಬಾರ್ದು. ಈಗ ಎಳ್ಳು ಬೆಲ್ಲದಲ್ಲಿ ಮಾಡಿರ್ತೀವಲ್ಲ ಆ ಥರ ಫ್ರೈ ಆಗಬೇಕು. ಇಲ್ಲಿ ನೋಡಿ, ಇದು ಫ್ರೈ ಆಗಿದೆ, ಸಾಕು. ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ ಸಿಪ್ಪೆನ ತಕ್ಕೊಳ್ಬೇಕು. ಒಬ್ಬೊಬ್ಬರು ಹಂಗೇನೂ ಹಾಕ್ತಾರೆ ಸಿಪ್ಪೆ ತೆಗೆದೆ, ಬಟ್ ಅದೇನೋ ನಮ್ಮ ಮನೇಲಿ ಆ ಥರ ರೂಢಿ ಇಲ್ಲ. ಸೊ ಇದನ್ನು ಸಿಪ್ಪೆ ತಕ್ಕೊಳ್ಳೋಣ. ಅದು ಬಿಸಿ ಇದ್ದಾಗಲೇ ಸಿಪ್ಪೆ ತೆಗಿಯೋಕ್ಕಾಗಲ್ಲ, ಕೈ ನಮ್ಮದು ಸುಡುತ್ತೆ. ಸೊ ಈ ಮರದಲ್ಲಿ ನಾನು ಆರಕ್ಕಿಟ್ಟಿದ್ದೆ. ಈಗ ನೋಡಿ, ಈ ಥರ ಕೈಯಲ್ಲಿ ಈ ಥರ ಮಾಡಿದ್ರೇ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಆರಾಮಾಗಿ. ಏನು ಕಷ್ಟ ಇಲ್ಲ ಇದು ಪ್ರೋಸೆಸ್ಸು. ಸಿಪ್ಪೆ ಸಪ್ರೇಟು, ಬೀಜ ಸಪ್ರೇಟ್ ಆಗುತ್ತೆ. ಈಗ ನೋಡಿ, ಇದಾಗಿದೆ. ಈಗ ಅಲ್ಲಿ ಆ ಸಿಪ್ಪೆ ನಮಗೆ ಬೇಡ. ಸೊ ಈ ಸಿಪ್ಪೆ ನಮಗೆ ಬೇಡ, ಬರೀ ಕಡಲೆ ಬೀಜ ಬೇಕು ಅಂದರೆ ಕೈಯಲ್ಲಿ ಸಪ್ರೇಟ್ ಮಾಡ್ಕೊಬೋದು ಕಡಲೆ ಬೀಜನ. ಬಟ್ ಇವರು ಎಲ್ಲ ಮರಕ್ಕೆ ಹಾಕ್ಕೊಂಡು ಕೇರ್ತಾರೆ. ಇದೆಲ್ಲ ನನಗೆ ಬರಲ್ಲ, ನನಗೆ ಬರಲ್ಲ. ಇದು ಬರೋರು ಈ ಪ್ರೊಸೀಜರ್ನ ಮಾಡಿ, ಬರದೇ ಇರೋರು ಕೈಯಲ್ಲೇ ಆದಷ್ಟು ಸಪ್ರೇಟ್ ಮಾಡಿ ಉಫ್ ಅಂತ ಅಂದಾಗ ಸಿಪ್ಪೆ ಆರೋಗುತ್ತೆ, ಕಡಲೆ ಬೀಜ ಅಲ್ಲಿರುತ್ತೆ. ಆ ಉಫ್ ಅನ್ನೋ ಪ್ರೋಸೆಸ್ ಮಾಡುವಾಗ ಸ್ವಲ್ಪ ಗಲೀಜಾಗುತ್ತೆ. ಸೊ ನೀವು ಎಲ್ಲಿ ಗಲೀಜಾಗಬಾರ್ದು ಆ ಥರ ಪ್ಲೇಸಲ್ಲಿ ನಿಂತ್ಕೊಂಡು ಮಾಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಇದು ಪಲ್ಸ್ ಮೋಡಲ್ಲಿ ಜಸ್ಟ್ ಒಂದೇ ಒಂದು ಸೆಕೆಂಡ್ ಈ ಥರ ಮಾಡಬೇಕಷ್ಟೇ. ದಯವಿಟ್ಟು ಫುಲ್ ನೈಸ್ ಪೌಡರ್ ಎಲ್ಲ ಮಾಡ್ಕೊಳ್ಬೇಡಿ, ಜಸ್ಟ್ ಪಲ್ಸ್ ಮೋಡಲ್ಲಿ ಆಪ್ರೇಟ್ ಮಾಡಿ. ಈಗ ನೆಕ್ಸ್ಟು ಕಡಲೆಪಪ್ಪು ಹುರ್ಕೊಳ್ಳೋಣ. ಕಡಲೆಪಪ್ಪು ಜಸ್ಟ್ ಬಿಸಿ ಆದರೆ ಸಾಕು. ನಾವು ಕೈಯಲ್ಲಿ ಮುಟ್ಟಿದಾಗ ನಮಗೆ ಸುಡ್ತಾ ಇದೆ ಕಡಲೆಪಪ್ಪು ಅಂತ ಅನಿಸಿದ್ರೆ ಸಾಕು. ತುಂಬ ಹೊತ್ತು ಉರಿಯೋವಂಥ ಅವಶ್ಯಕತೆ ಅಥವಾ ಕೆಂಪಗಾಗೋವರೆಗೂ ಉರಿಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಮುಟ್ಟಿದಾಗ ಬಿಸಿಯಾಗಿದೆ ಕಡಲೆಪಪ್ಪು ಅಂದರೆ ಸಾಕು. ಇದೂ ಅಷ್ಟೇ, ಪಲ್ಸ್ ಮೋಡಲ್ಲಿ ಜಸ್ಟ್ 1 ಸೆಕೆಂಡ್ ಹಾಕ್ಬಿಟ್ಟು ಪಲ್ಸ್ ಮೋಡ್ ಆನ್ ಮಾಡಿ ಮಿಕ್ಸಿಲಿ. ಆಗ ನೋಡಿ ಈ ಥರ ಆಗುತ್ತೆ. ಫುಲ್ಲು ಪೌಡ್ರ್ ಆಗಬಾರ್ದು, ಈ ಥರ ಕಡಲೆಪಪ್ಪು ಥರನೇ ಇರಬೇಕು. ಈಗ ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆಪಪ್ಪು ನಾವೇನು ಹುರ್ಕೊಂಡು ಪಲ್ಸ್ ಮೋಡಲ್ಲಿ ಹಾಕ್ಕೊಂಡಿದ್ದೀವಿ ಅದು 2 ರೆಡಿಯಾಗಿದೆ. ನೆಕ್ಸ್ಟ್ ಐಟಮು ಅಕ್ಕಿ ಹಿಟ್ಟು. ನಾನು ಆವಾಗಲೇ ತೋರಿಸ್ದೆ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇಲ್ಲಿ ಮಾಡ್ತಾ ಇರೋದು. ನೀವು 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಬೋದು. ನಾನು ಏನು ಹೇಳಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಅರ್ಧ ಕಡಿಮೆ ಮಾಡ್ಕೊಳ್ಳಿ. ಇದು ಹಸಿ ಹಿಟ್ಟನ್ನ ಯಾಕೆ ಹುರ್ಕೊಳ್ಬೇಕು ಅಂದರೆ ಅದು ಬಿಸಿ ಆಗಬೇಕು. ಅಕ್ಕಿ ಹಸಿಟ್ಟು. ನೀವು ಅಕ್ಕಿ ಹಸಿಟ್ಟು ಇಲ್ಲ ಅಂದವರು ಅಕ್ಕಿನ ತೊಳೆದು ಒಣಗಾಕಿ ಆಮೇಲೆ ಅದನ್ನು ಹುರ್ಕೊಂಡು ಪೌಡ್ರು ಮಾಡ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು. ಅಕ್ಕಿ ಹಸಿಟ್ಟಲ್ಲೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಅಕ್ಕಿ ಹಸಿಟ್ಟಿತ್ತು, ಸೊ ಅದರಲ್ಲಿ ಮಾಡ್ತಾಯಿದ್ದೀವಿ. ಈಗ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನ. ಈಗ ಇಲ್ಲಿ ನಾನು ಬೆಲ್ಲ ಪಾಕ ಏನೂ ಮಾಡೋಂಗಿಲ್ಲ ಇದಕ್ಕೆ. ಬೆಲ್ಲದ ನೀರು, ಈ ಲೋಟ ನೀರು ತೊಗೊಂಡಿದ್ದೀನಿ ನಾನು, ಒಂದು ಚಿಕ್ಕ ಲೋಟ ನೀರು. ಆ ಬೆಲ್ಲ ಒಂದು ದಪ್ಪ ಉಂಡೆ ಬೆಲ್ಲನ ಚೆಚ್ಕೊಂಡಿದ್ದೀನಿ ನಾನು. ಅದನ್ನು ಇವಾಗ ಕಾಯಿಸ್ಕೊಳ್ಳೋಣ. ಇದಕ್ಕೆ ನೀರೇನು ಪರವಾಗಿಲ್ಲ, ನೀವು ನೀರು ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕಂತ ಏನಿಲ್ಲ. ನಾನಿಲ್ಲಿ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಥರ ಇರಬೇಕು ಇದು, ಪಾಕ ಬರಬಾರ್ದು. 1 ಎಳೆ ಪಾಕ, 2 ಎಳೆ ಪಾಕ ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿ ಬೆಲ್ಲದ ನೀರು ಬೇಕು ಅಷ್ಟೇ ನಮಗೆ. ಇದು ಕುದೀಲಿ, ಚೆನ್ನಾಗಿ ಕರಗಿ ಕುದ್ದಾಗ ನಮಗೆ ಈ ಥರ ಆಗುತ್ತಲ್ಲ, ಸಾಕು ಅಷ್ಟೇ. ಇದರಲ್ಲಿ ಏನು ಪಾಕ ಗೀಕ ಏನೂ ಇಲ್ಲ ಇದರಲ್ಲಿ. ಈ ಬೆಲ್ಲದ ನೀರನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದೊಂಥರ ಕಪ್ಪುದು ಏನಾದರೂ ಬರುತ್ತೆ ಅದರಲ್ಲಿ ಬೆಲ್ಲದಲ್ಲಿ. ಸೊ ಅದಕ್ಕೋಸ್ಕರ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಂಗೆ ದಪ್ಪನೇ ಇದೆ. ನಾನು ಇದಕ್ಕೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ತೀನಿ ಇದು ಮಾಡೋವಾಗ, ಉಂಡೆ ಕಟ್ಕೊಳ್ಳೋವಾಗ. ಯಾಕಂದರೆ ಇದು ಇಲ್ಲಿ ನೋಡಿ ದಪ್ಪ ಇದೆ.
ತೆಳ್ಳಕ್ಕಿದ್ರೇ ನಾವು ಉಂಡೆ ಕಟ್ಕೊಳಕ್ಕಾಗೋದು. ಈಗ ಏನು ನಾವು ಅಕ್ಕಿ ಹಿಟ್ಟನ್ನ ಹುರ್ಕೊಂಡಿದ್ವಿ ಅದಕ್ಕೆ ಈ ಕಡಲೆ ಬೀಜ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಿ, ಪೌಡ್ರೆಲ್ಲ ಪಲ್ಸ್ ಮಾಡಿದ್ದೀವಿ, ಅದು ಕಡಲೆ ಪಪ್ಪು ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಸಿ ಹಿಟ್ಟೆಲ್ಲ ಕೆಳಗಡೆನೇ ಇರುತ್ತೆ, ನಾವೆಲ್ಲ ಫುಲ್ ಹಾಕೋಬೇಕು. ಇಲ್ಲಿ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡಿಕೊಂಡೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಸೊ ಫಸ್ಟು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಕೈ ಯೂಸ್ ಮಾಡಿ ಮಿಕ್ಸ್ ಮಾಡ್ಬೋದು. ಅದು ಆರಿದ್ಮೇಲೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಅಲ್ಲಿ ಕೆಳಗಡೆ ಅಕ್ಕಿ ಹಿಟ್ಟು ಅದೇ ಹಂಗೆ ಇದೆ, ಮೇಲೆ ಮಾತ್ರ ಕೊಬ್ಬರಿ ಇದೆ, ಆ ಥರ ಇರಬಾರ್ದು. ಎಲ್ಲ ಈವನ್ನಾಗಿ ಒಂದೇ ಸಮ ಮಿಕ್ಸ್ ಆಗಬೇಕು ನೀಟಾಗಿ. ಆವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಸಿಗುತ್ತೆ, ಅಂದರೆ ತಿನ್ನೋವಾಗ ಕಡಲೆಪಪ್ಪು ಕಡಲೆ ಬೀಜ ಎಲ್ಲ ಬಾಯಿಗೆ ಸಿಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡೋವಾಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಕೊಬ್ಬರಿ ಅಕ್ಕಿ ಹಿಟ್ಟು ಎಲ್ಲ ಬೆರೆಸೋವಾಗ ಬೆಲ್ಲದ ಪಾಕ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈಗ ನಾವು ಅದು ಬೆಲ್ಲದ್ದು ಏನು ಇಟ್ಕೊಂಡಿದ್ವಿ ಅದು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಇಟ್ಕೊಳ್ಳಿ. ಅದು ಬೆಲ್ಲದ ಪಾಕ ಬಿಸಿ ಇರುತ್ತಲ್ವ, ಪಾಕ ಅಲ್ಲ ಬೆಲ್ಲದ ನೀರು ಬಿಸಿ ಇರುತ್ತಲ್ವ, ಅದು ನೀವು ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ. ಸೈಡಲ್ಲಿ ಒಂದು ಬಟ್ಲಲ್ಲಿ ನೀರು ಕೂಡ ಇಟ್ಕೊಂಡಿರಿ. ಅದು ನೀವು ಉಂಡೆ ಕಟ್ಟೋವಾಗ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಅಲ್ಲಿ ಸ್ಪೂನ್ಗೆ ಹೆಂಗೆಲ್ಲ ಅಂಟ್ಕೊತಾ ಇದೆ ಆ ಥರ ಕೈಗೂ ಅಂಟುತ್ತೆ. ಅದಕ್ಕೆ ಸ್ವಲ್ಪ ನೀರು 2 ಹನಿ ನೀರು ತ್ಯಾವ ಮಾಡಿಕೊಂಡು ನಾವು ಉಂಡೆನ ಕಟ್ಕೊಳ್ಬೇಕು. ಇದಕ್ಕೆ ಬೆಲ್ಲ ಪಾಕ ಆ ಥರ ಎಲ್ಲ ಏನೂ ಇಲ್ಲ. ಮತ್ತು ನಿಮ್ಗೆ ಅಕಸ್ಮಾತ್ ಆ ಬೆಲ್ಲದ ನೀರು ಮಿಕ್ಕಿದ್ರೆ ಕೂಡ ನೀವು ಬೇರೆ ಏನಾದರೂ ಸ್ವೀಟಿಗೆ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಹೆಚ್ಚಾಗೇ ಮಾಡ್ಕೊಂಡಿರಿ, ನಮಗೆ ಗೊತ್ತಾಗಲ್ಲ ಎಷ್ಟು ಎಳ್ಕೊಳ್ಳುತ್ತೆ ಅಂತ. ಒಂದೊಂದು ಒಂದೊಂದು ಥರ ಹೀರ್ಕೊಳ್ಳುತ್ತೆ. ಈ ಥರ ಸ್ವಲ್ಪನೇ ಪಾಕ ಹಾಕ್ಕೊಂಡು ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದು ಉಂಡೆ. ಅದಕ್ಕೆ ಅಲ್ಲೇ ನೋಡಿ ನಿಮ್ಗೆ ಗೊತ್ತಾಗ್ತಾಯಿದೆ ಉಂಡೆ ಥರ ಅದೇ ಆಲ್ರೆಡಿ ಆಗ್ತಾಯಿದೆ. ಇದು ಬೆಲ್ಲ ಅಲ್ವಾ, ಬೇಗ ಅದು ಇದಾಗುತ್ತೆ. ಮತ್ತು ಅಕ್ಕಿ ಹಿಟ್ಟು ಕೂಡ ಬೆಲ್ಲನ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಮಾತ್ರ ಮುಟ್ಟಕ್ಕೆ ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಿ. ಕೈನ ತ್ಯಾವ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲೇ ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ. ನೋಡಿ ಈಗ ಈ ಥರ ಹಿಂಗೆ ಉಂಡೆ ಬರುತ್ತೆ. ಕೈ ಸುಟ್ಟರೆ ನೀವು ನೀರನ್ನ ಹತ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಈಗ ಅಲ್ಲಿ ಇನ್ನೂ ಬೆಲ್ಲದ ಪಾಕ ಇದೆ, ಅದನ್ನು ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳೋಣ. ಉಂಡೆ ಆಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದರೂ ನೀವು ಉಂಡೆ ಕಟ್ಕೊಳ್ಬೋದು. ಇನ್ನೂ ಚಿಕ್ಕದಾಗಿ ಕಟ್ತೀನಿ ಅಂದರೆ ಇನ್ನೂ ಚಿಕ್ಕದಾಗಿ ಕೂಡ ನೀವು ಉಂಡೆ ಕಟ್ಕೊಳ್ಬೋದು. ಇಲ್ಲ ಇದೇ ಸೈಜ್ ಇರಲಿ ಅಂದರೆ ಈ ಥರ ಕೂಡ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಉಂಡೆ ಸಾಫ್ಟಾಗೂ ಇರುತ್ತೆ. ಇವತ್ತು ಮಂಡೇ ನಾನು ಮಾಡಿರೋದು, ಇದು ಬುಧವಾರದವರೆಗೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ನಾನು ಅದು ಗಟ್ಟಿ ಆಗಿಬಿಟ್ಟಿತ್ತು ಪಾಕ, ನಾನು ಮತ್ತೆ ಬಿಸಿನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ನೀರು ಥರ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಈಸಿಯಾಗಿ ಬರುತ್ತೆ. ಇದು ತುಂಬ ಈಸಿ. ಇದಕ್ಕೇನು ತುಂಬ ಈಗ ಬೇರೆ ಥರ ಅಂದರೆ ಈ ಪಾಕ ಕರೆಕ್ಟಾಗಿ ಬರಬೇಕು, ಒಂದೇಳೆ ಪಾಕ ಬಂದಿಲ್ಲ ಅಂದರೆ ಗಟ್ಟಿ ಆಗೋಗ್ಬಿಡ್ತು, ಆ ಥರ ಎಲ್ಲ ಏನೂ ಇಲ್ಲ. ಇದು ಸಖತ್ ಈಸಿ. ಇದು ಎಲ್ಲ ಐಟಮ್ ಹುರ್ಕೊಂಡು ಈ ಥರ ಬೆಲ್ಲದ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡ್ರೆ ರೆಡಿ ಇದು. ಮತ್ತು ಸಾಫ್ಟ್ ಕೂಡ ಇರುತ್ತೆ ಇದು. ಈ ತಂಬಿಟ್ಟು ಬೇರೆ ಥರ ಪಾಕ ತೆಗ್ದು ಮಾಡುವಂಥ ತಂಬಿಟ್ಟು ಇರುತ್ತೆ. ಈಗ ದೇವರಿಗೆ ಆರತಿ ಮಾಡುವಂಥ ತಂಬಿಟ್ಟನ್ನು ಈ ಥರ ಮಾಡ್ತಾರೆ. ಬಟ್ ಅದು ಪಾಕ ತೆಗ್ದು ಪಾಕದಲ್ಲೇ ಎಲ್ಲ ಐಟಮ್ ಮಿಕ್ಸ್ ಮಾಡಿ ಕುಕ್ ಮಾಡಿ ಮಾಡ್ತಾರೆ. ಅದೊಂದು ಸ್ವಲ್ಪ ಪಾಕ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲ ತೆಳ್ಳಗಾಗೋಗ್ಬಿಡೋದು, ಇಲ್ಲ ಗಟ್ಟಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದು ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಈಸಿ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. ಶಿವರಾತ್ರಿ ಹಬ್ಬದ ದಿವಸ ನೀವೆಲ್ಲರೂ ಟ್ರೈ ಮಾಡಿ ಇದನ್ನು ನಾಳೆನೇ ಮಾಡಿ ಎತ್ತಿಟ್ಕೊಂಡು ಬುಧವಾರ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಹೆಂಗಿತ್ತು, ಹೆಂಗೆ ಬಂತು, ಈ ಥರ ರೀತಿಯಲ್ಲಿ ಮಾಡಿರೋ ಅಂಥ ಇದು ಹೆಂಗೆ ಬಂತು ಅಂತ ಇವೆಲ್ಲರೂ ನನಗೆ ಹೇಳಿ. ಇಲ್ಲಿ ಲಾಸ್ಟ್ ಬ್ಯಾಚ್ ಆಫ್ ಇದನ್ನು ಹಾಕ್ಬಿಟ್ಟು ಬೆಲ್ಲದ ನೀರನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಲಿಸ್ಕೊಂಡು ಒಂದು ಮುದ್ದೆ ಥರ ಆಯಿತು. ಈ ಮುದ್ದೆಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋದು, ಇದು ತುಂಬ ಈಸಿ. ಸೊ ಎಲ್ಲರೂ ಟ್ರೈ ಮಾಡಿ. ಇದು ನಮ್ಮ ಮನೇಲಿ ವರ್ಷ ಕಂಪಲ್ಸರಿ ಮಾಡೇ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿವಸ. ಉಪವಾಸ ಇರೋರು ಇದನ್ನು ತಿಂದು ಉಪವಾಸ ಮಾಡ್ಬೋದು. ರವೆ ಉಂಡೆ, ತಮಟ, ರಸಾಯನ ಇದನ್ನೇ ತಿಂದು ಉಪವಾಸನ ಮಾಡಬೇಕು. ಏನೂ ತಿಂದೇ ಉಪವಾಸ ಮಾಡಬೇಕು ಅಂತ ಇಲ್ಲ, ಇದನ್ನೇ ತಿಂದು ಉಪವಾಸನ ಮಾಡ್ಬೋದು ಖಂಡಿತವಾಗ್ಲೂ.
ಏನು ತೊಂದರೆ ಇಲ್ಲ, ಫಲಹಾರ ಸೇವೆ ಮಾಡಿ ಉಪವಾಸನ ಮಾಡ್ಬೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಇದನ್ನು ಬಿಟ್ಕೊಳ್ತಾ ಇದೆ, ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನು ಮಿಕ್ಕಿದ್ದನ್ನು ಉಂಡೆ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನಮ್ಮ ತಮಟ ರೆಡಿ. ಎಲ್ಲರೂ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಿ ಸೂಪರಾಗಿರುತ್ತೆ. ಆಲ್ ಸೈಜಸ್ ಆಫ್ ಉಂಡೆ, ಮಕ್ಕಳಿಗೆ ಪುಟ್ಟ ಉಂಡೆ ಕೂಡ ನೀವು ಮಾಡ್ಬೋದು. ಜಸ್ಟ್ ಜನರಲಿ ಕೂಡ ಶಿವರಾತ್ರಿ ಅಂತನೆಲ್ಲ ಜಸ್ಟ್ ಜನರಲಿ ಕೂಡ ನೀವು ಇದನ್ನು ಮಾಡ್ಬೋದು, ಯಾಕಂದರೆ ತುಂಬ ಈಸಿ ಅಲ್ವಾ, ಸೊ ಮಾಡ್ಬೋದು. ನನ್ನ ಮಗಳಿಗಂತೂ ಫೇವ್ರೆಟ್ಟು. ಆಲ್ರೆಡಿ 2 ಉಂಡೆ ಗುಳುಮ್ ಸ್ವಾಹ ಬ್ಯಾಟಿಂಗ್ ಆಗಿದೆ ಅವ್ರದ್ದು. ಸೊ ಇದನ್ನು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ಇಲ್ಲಿ ಉಂಡೆ ಎಲ್ಲ ರೆಡಿಯಾಗಿದೆ. ನೋಡಿ ಅದು ಒಂದಕ್ಕೆ ಮೇಲೆ ಒಂದು ಕಚ್ಕೊಂಡಿದೆ ಅಂತ ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಡ್ತೀವಲ್ಲ ಆ ಬಾಕ್ಸ್ಗೆ ಎತ್ತಿಡ್ತಾ ಇದ್ದೀವಿ. ಇಲ್ಲಿ ಸಾಫ್ಟಾಗಿ ಸೂಪರಾಗಿದೆ. ಅದು ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಕ್ಲೋಸ್ ಮಾಡಿದ್ರೆ ಇದೇ ಥರ ಇರುತ್ತೆ. ಬುಧವಾರ ಗುರುವಾರ ಇದಕ್ಕೆ ಶೆಲ್ಫ್ ಲೈಫ್ ಒಂದು 3 to 4 ಡೇಸು, ತುಂಬ ದಿನ ಎಲ್ಲ ಇಡೋಕ್ಕಾಗಲ್ಲ. 4 ರಿಂದ 5 ದಿನ ಇಡ್ಬೋದು. ಸೊ ನೀವು ನಾಳೆ ತಿಂದಾಗಲೂ ಅಷ್ಟೇ ಹಂಗೆ ಮೆತ್ತಗೆ ಹಂಗೆ ಇರುತ್ತೆ, ನಾಡಿದ್ದು ತಿನ್ನಿ ಹಂಗೆ ಇರುತ್ತೆ, ಗುರುವಾರ ತಿನ್ನಿ, ಶುಕ್ರವಾರ ತಿನ್ನಿ, ಹಂಗೆ ಸಾಫ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಮುಚ್ಚಿಡಿ, ಅಂದರೆ ಫುಲ್ ಕ್ಯಾಪ್ ಕ್ಲೋಸ್ ಮಾಡಬೇಡಿ, ಸ್ವಲ್ಪ ಗಾಳಿ ಆಡಲಿ. ನೋಡಿ ಸಾಫ್ಟಾಗಿ ಹಿಂಗೆ ಸೂಪರಾಗಿರುತ್ತೆ. ಎಲ್ಲರೂ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ, ಇದನ್ನೆಲ್ಲರಿಗೂ ಶೇರ್ ಮಾಡಿ, ಗೊತ್ತಿಲ್ಲದೆ ಇರೋರ್ಗು ಅವರು ಮಾಡಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಎಲ್ಲ ಹೇಳಿ ಹೇಗಿತ್ತು ಇದು ಹೊಸ ಡಿಫ್ರೆಂಟ್ ರೆಸಿಪಿ ಅಂತ. ಇದರೆಷ್ಟು ತಮಟ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಬಟ್ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನೀವು ಯಾರಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಹೆಸರು ಯಾಕೆ ತಮಟ ಅಂತ ಇದೆ ಅಂತ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.